Why is it difficult to hold a school bag having a strap made up of thin and strong string? ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸ್ಕೂಲ್ ಬ್ಯಾಗ್ ಇದೆ ಅಲ್ವಾ, ಸ್ಕೂಲ್ ಬ್ಯಾಗು ಬುಕ್ ಎಲ್ಲ ಇಡ್ತು ಅಂತ ಹೇಳಿದ್ರೆ ಅದು ತೂಕ ಹೆಚ್ಚಿರುತ್ತೆ, ಸರಿನಾ ತಪ್ಪ? ಸೊ ಇಫ್ ವಿ ಫಿಕ್ಸ್ ಇಟ್ ಅಂತ ಹೇಳಿದ್ರೆ, ಇದನ್ನು ನಾವು ಕಾನ್ಸ್ಟೆಂಟ್ ಮಾಡ್ತು ಅಂತ ಹೇಳಿದ್ರೆ, ಫಿಸಿಕ್ಸ್ ಪ್ರಕಾರ ಇದನ್ನು ಕಾನ್ಸ್ಟೆಂಟ್ ಮಾಡ್ತು ಅಂತ ಹೇಳಿದ್ರೆ, ಪ್ರೆಷರು ಏರಿಯಾ ಏನು ಸಂಬಂಧ ಇರುತ್ತೆ? ಪ್ರೆಷರು ಮತ್ತು ಏರಿಯಾ ಇನ್ವರ್ಸ್ ಪ್ರಪೋರ್ಷನಲ್ ಸಂಬಂಧ ಇರುತ್ತೆ ಅಂತ ಹೇಳಿದ್ರೆ, ಇದು ಹೆಚ್ಚಾಯಿತು ಅಂತ ಹೇಳಿದ್ರೆ ಇದು ಕಮ್ಮಿ ಆಗುತ್ತೆ, ಇದು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇದು ಹೆಚ್ಚಾಗುತ್ತೆ ಅಲ್ವಾ. ಇಂಥ ಸ್ಥಿತಿಯಲ್ಲಿ ನಾವು ತಿನ್ ಸ್ಟ್ಯಾಪ್ ತೊಗೊಂತು ಅಂತ ಹೇಳಿದ್ರೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ತಿನ್ ಸ್ಟ್ಯಾಪ್ ತೊಗೊಂತು ಅಂತ ಹೇಳಿದ್ರೆ ಏನು ಹೇಳ್ಬೋದು, ಇದು ನಮ್ಮ ಕೈ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೆಗ್ಲು ಅದ್ರ ಮೇಲೆ ಬರೆ ಬೀಳುತ್ತೆ ಇದು ಹಾಕ್ಕೊಂಡಾಗ ಅಲ್ವಾ, ಏಟಾಗಕ್ಕೆ ಸಾಧ್ಯ ಇದೆ. ಸೊ ಸಾಧ್ಯತೆ ಹೆಚ್ಚಾಗುತ್ತೆ ಏಟಾಗೋದು, ಹೌದು ಅಲ್ವಾ? ಇದೇ ನಿಮ್ಮ ಉತ್ತರ. ಬಟ್ ಇದನ್ನು ಎಕ್ಸಾಮಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರೆಷರ್ ಮತ್ತು ಫೋರ್ಸು ಏರಿಯಾ ಆ ರಿಲೇಷನ್ಶಿಪ್ ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವೆಯ್ಟ್ ಆಫ್ ದ ಬ್ಯಾಗ್ ಬೈ ಏರಿಯಾ ಅಲ್ವಾ. ಪ್ರೆಷರ್ ಇಸ್ ನಥಿಂಗ್ ಬಟ್ ವೆಯ್ಟ್ ಆಫ್ ದ ಬ್ಯಾಗ್ ಬೈ ಏರಿಯಾ. ಮತ್ತು ಮುಂದಿನ ಸ್ಟೆಪ್ ಏನಂತ ಹೇಳಿದ್ರೆ, ಫಾರ್ ಫಿಕ್ಸ್ಡ್ ಫೋರ್ಸ್ ಅಲ್ವಾ, ಫಾರ್ ಅ ಫಿಕ್ಸ್ಡ್ ವೆಯ್ಟ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಹೇಳಿ ಬರಿಬೋದು. ಇದರಿಂದ ಆ್ಯಸ್ ವಿ ಡಿಕ್ರೀಸ್ ಏನು ಹೇಳ್ಬೋದು, ಆ್ಯಸ್ ವಿ ಡಿಕ್ರೀಸ್ ದ ಏರಿಯಾ ದ ಪ್ರೆಷರ್ ಏನಾಗುತ್ತೆ ಹುಡುಗರ, ದ ಪ್ರೆಷರ್ ವಿಲ್ ಇನ್ಕ್ರೀಸ್. ಆ್ಯಂಡ್ ಸೊ it would be difficult to hold a school bag having a strap made up of thin and strong string ಅಂತ ಹೇಳಿ ಕನ್ಕ್ಲೂಡ್ ಮಾಡಿ. ಇದೇ ನಿಮ್ಮ ಉತ್ತರ ಅಷ್ಟೇ, ಗೊತ್ತಾಯ್ತಾ? ಈ ರೀತಿಯಲ್ಲಿ ನೀವು ಬರೆಯೋದು ಕಲಿಬೇಕು. ಇದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ಪ್ರಶ್ನೆ ಅಂಥದ್ದು ಪ್ರೆಷರ್ ಬಗ್ಗೆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಹೇಗೆ ಕಾಣಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲು ಟಯರ್ ಏನು ದೊಡ್ಡದಿರಬೇಕು ಅಂತ ಹೇಳಿ ಪ್ರಶ್ನೆ ಬಂತು ಅಂತ ತಿಳ್ಕೊಳ್ಳಿ. ಉತ್ತರ ಹೇಗೆ ಕಾಣಬೇಕು ಅಂತ ಹೇಳಿದ್ರೆ ಇದೆಲ್ಲ ಬರ್ಕೊಳ್ಳಿ. As we increase the area, the pressure will decrease. ಅಲ್ವಾ? As we increase the area, the pressure will decrease. ಅಷ್ಟೇ, ಇದು ಎರಡು ಚೇಂಜ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ರೆಡಿ, ಅಷ್ಟೇನೇನಿಲ್ಲ. ಸೊ ಇಲ್ಲಿ ನೋಡ್ಬೋದು ಹೆಚ್ಚು ಕಮ್ಮಿ ಅಷ್ಟೇ ಇದೆ, ಹೆಚ್ಚು ಕಮ್ಮಿ ಅಷ್ಟೇ ಇದೆಯಲ್ಲ, ಆ್ಯಕ್ಚುಲಿ ಅಷ್ಟೇ ಇದೆ. ಒಂದೆರಡು ಪದ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಆ ಉತ್ತರ ರೆಡಿ ಇದೆ ಅಲ್ವಾ. ಫ್ರೇಮಿಂಗ್ ಆಫ್ ಆನ್ಸರ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಎರಡು ಒಂದೇ ಇದೆ, ಸರಿನಾ ಹುಡುಗರ? ಅಷ್ಟೇ. ಈ ಪ್ರಶ್ನೆಗೆ ಇಂಥ ಪ್ರಶ್ನೆಗೆ, ಈ ಪ್ರಶ್ನೆ ಅಲ್ಲ, ಇಂಥ ಪ್ರಶ್ನೆಗೆ ಈ ರೀತಿಯಲ್ಲಿ ಉತ್ತರ ಬರ್ಕೊಳ್ಳಿ. ನೀವು ಯಾವತ್ತಿದ್ರೂ ಫಾರ್ಮುಲಾದಿಂದ ಶುರು ಮಾಡಬೇಕು. ಎನಿ ರೀಸನಿಂಗ್ ಬೇಸ್ ಕ್ವಶನ್ ಫಾರ್ಮುಲಾ ಇದೆ ಅದಕ್ಕೆ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಮಾಡಿಕೊಂಡು ಆಮೇಲೆ ಕೊನೆಗೆ ಕನ್ಕ್ಲೂಷನ್ ಬರಬೇಕು, ಸರಿನಾ? ಪಾಸ್ ಮಾಡ್ಕೊಂಡು ನೋಡಿಕೊಂಡ್ರು.